ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೇನೆ. ಚೆನ್ನಾಗಿದ್ದೇನೆ, ಓಕೆನಾ? ಇವತ್ತಿನ ರೆಸಿಪಿ ಏನಪ್ಪಾ ಅಂತ ಹೇಳಿದ್ರೆ, ಬ್ರೌನ್ ರೈಸ್ ಇಂದ ನಾನು ಸ್ವೀಟ್ ಅಂಡ್ ಸ್ಪೈಸಿ ಒಂದು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೇನೆ ಫ್ರೆಂಡ್ಸ್, ಓಕೆನಾ? ಬ್ರೌನ್ ರೈಸ್ ಯಾವ್ದಂತ ಹೇಳಿದ್ರೆ ಈ ತರ ಒಂದು ಬ್ರೌನ್ ರೈಸ್ ಸಿಗುತ್ತೆ, ಓಕೆನಾ? ಈ ಬ್ರೌನ್ ರೈಸ್ ಬಂದ್ಬಿಟ್ಟು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಓಕೆನಾ? ಅಂದ್ರೆ ಮತ್ತೊಂದ್ ತರ ಬರುತ್ತೆ, ದಪ್ಪ ಬಂದ್ಬಿಟ್ಟು ಬ್ರೌನ್ ರೈಸ್ ಆ ತರ ಅಲ್ಲ, ಓಕೆನಾ? ಇದು ಸ್ವಲ್ಪ ಸಣ್ಣದಾಗಿ ಬರುತ್ತೆ ರೈಸ್, ಪಾಲಿಶ್ ಇಲ್ಲದದ್ದು, ಓಕೆನಾ? ಈ ರೈಸ್ ನ ಯೂಸ್ ಮಾಡ್ತಾ ಇದ್ದೇನೆ. ಸೊ ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ. ಅದೇ ತರ ಇದು ಈ ತರ ರೆಸಿಪಿ ಎಲ್ಲ ಮಾಡೋಕೆ ಚೆನ್ನಾಗಿ ಬರುತ್ತೆ, ಓಕೆನಾ? ಯಾವ ತರ ಅಂತ ತೋರಿಸ್ತೇನೆ ರೈಸ್ ನಿಮಗೆ. ಫ್ರೆಂಡ್ಸ್, ಕಾಣ್ತಾ ಇದೆ ಅಲ್ಲ ನಿಮ್ಗೆ ಈ ತರ ರೈಸ್, ಓಕೆನಾ? ಅಂದ್ರೆ ಬ್ರೌನ್ ಅಂದ್ರೆ ಇದು ಸ್ವಲ್ಪ ಬೇರೆ ತರ, ಓಕೆನಾ? ಈ ತರ ಅಂಗಡಿಯಲ್ಲಿ ಸಿಗುತ್ತೆ ಇದು. ಇದರಿಂದ ಒಂದು ಇವತ್ತು ಡಿಫ್ರೆಂಟ್ ರೆಸಿಪಿ ಮಾಡ್ತಾ ಇದ್ದೇನೆ. ಸ್ವೀಟ್ ಮತ್ತೆ ಸ್ಪೈಸ್ ಎರಡು ಮಿಕ್ಸ್ ಆಗಿ ಚೆನ್ನಾಗಿರುತ್ತೆ ಟೇಸ್ಟ್, ಓಕೆನಾ? ಒಂದ್ಸಲ ಟ್ರೈ ಮಾಡಿ ಈ ರೆಸಿಪಿನ, ಓಕೆನಾ? ಮತ್ತೆ ರೆಸಿಪಿ ಯಾವ ತರ ಬಂತ ಅಂತ ಹೇಳ್ಕೊಂಡು ನನಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್, ಓಕೆನಾ? ಅದೇ ತರ ನನ್ನ ಈ ಒಂದು ಯೂಟ್ಯೂಬ್ ಚಾನೆಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಓಕೆ? ಮೊದಲು ಗ್ಯಾಸ್ ಆನ್ ಮಾಡಬೇಕು ಫ್ರೆಂಡ್ಸ್, ಓಕೆನಾ? ಆಮೇಲೆ ಪಾತ್ರೆ ಇಡಬೇಕು. ಪಾತ್ರೆ ಬಿಸಿ ಆದಮೇಲೆ ಆಯಿಲ್ ಹಾಕೊಳ್ಳಿ. ಸೊ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕಿದೆ ನಾನು. ಸಾಸಿವೆ ಚಿಟಪಟ ಅಂದಮೇಲೆ ಬ್ಯಾಡಿಗೆ ಮೆಣಸು ಹಾಕಿದ್ದೇನೆ, ಎರಡು ಬ್ಯಾಡಿಗೆ ಮೆಣಸು ಕಟ್ ಮಾಡಿ ಹಾಕಿ. ಆಮೇಲೆ ಒಂದು ಈರುಳ್ಳಿ, 3 ಹಸಿಮೆಣಸು, ಸ್ವಲ್ಪ ಕರಿಬೇವಿನ ಎಲೆ, ಓಕೆನಾ? ಇದಿಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ನಿಮಗೆ ಖಾರ ಇಷ್ಟ ಅಂತ ಹೇಳಿದರೆ ಹಸಿಮೆಣಸು ಜಾಸ್ತಿ ಹಾಕ್ಕೊಳ್ಳಿ, ಖಾರ ಬೇಡ ಅಂತ ಹೇಳಿದರೆ ಕಡಿಮೆ ಹಾಕ್ಕೊಳ್ಳಿ, ಓಕೆನಾ? ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ನೋಡ್ತಾ ಇದ್ರಲ್ಲ, ಫ್ರೈ ಆಗ್ತಾ ಬಂತಿದ್ದು. ಸೊ ಇವಾಗ ನಾನು ಏನು ರೈಸ್ ಮಾಡಿಟ್ಟಿದ್ದೇನೆ ಅದನ್ನು ಹಾಕ್ತಾ ಇದ್ದೇನೆ ಫ್ರೆಂಡ್ಸ್, ಓಕೆನಾ? ಇದೇ ಬ್ರೌನ್ ರೈಸು. ಸೊ ಈ ಥರ ಆಗುತ್ತೆ, ಓಕೆನಾ? ರೈಸ್ ಮಾಡಿ ಆದಮೇಲೆ ಈ ಥರ ಬರುತ್ತೆ ಅದು, ಬಟ್ ಚೆನ್ನಾಗಾಗುತ್ತೆ ಟೇಸ್ಟ್ ಇದು. ಸೊ ರೈಸ್ ಎಲ್ಲ ಹಾಕಿದ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದ್ಸಲ. ಆಮೇಲೆ ತೆಂಗಿನಕಾಯಿ ತುರಿದಿಟ್ಟಿದ್ದೆ ನಾನು ಸ್ವಲ್ಪ, ಅದನ್ನು ಕೂಡ ಇದಕ್ಕೆ ಹಾಕೋಬೇಕು ಫ್ರೆಂಡ್ಸ್. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಿಮಗೆ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ನೀವು, ಓಕೆನಾ? ಉಪ್ಪು ತೆಂಗಿನಕಾಯಿ ಎಲ್ಲ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು. ಸೊ ಇದು ಈ ಥರ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಬಿಸಿ ಆಗಬೇಕು. ಒಂದು 10-15 ನಿಮಿಷ ಈ ಥರ ಬಿಸಿ ಆದರೆ ಸಾಕು. ಆಮೇಲೆ ಶುಗರ್ ಹಾಕ್ತಾ ಇದ್ದೇನೆ ಫ್ರೆಂಡ್ಸ್. ನಾನು ಇದಕ್ಕೆ 4 ಸ್ಪೂನು ಶುಗರ್ ಹಾಕಿದ್ದೇನೆ. ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವೀಟ್ ತುಂಬ ಇಷ್ಟ ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಇದು ಮೀಡಿಯಮ್ ಆಗುತ್ತೆ, ಸ್ವೀಟ್ ಆ್ಯಂಡ್ ಸ್ಪೈಸಿ ಕರೆಕ್ಟ್ ಬರುತ್ತೆ, ಅದಕ್ಕೋಸ್ಕರ ಆ ಥರ ಮಾಡಿ ಹಾಕಿದ್ದೇನೆ ನಾನು. ನಿಮಗೆ ಸ್ವಲ್ಪ ಶುಗರ್ ಜಾಸ್ತಿ ಬೇಕಂತ ಹೇಳಿದ್ರೆ 1-2 ಸ್ಪೂನ್ ಜಾಸ್ತಿ ಹಾಕ್ಕೊಳ್ಳಿ, ಏನಾಗಲ್ಲ, ಓಕೆನಾ? ಈ ಥರ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಇಟ್ಮೇಲೆ ಆಫ್ ಮಾಡಿ ಗ್ಯಾಸ್, ಓಕೆನಾ? ಇವಾಗ ನೋಡಿ ರೆಡಿ ಆಯಿತು, ಓಕೆನಾ? ಯಾವ ಥರ ಬಂದಿದೆ ಅಂತ ನೋಡಿ. ಚೆನ್ನಾಗಾಗುತ್ತೆ. ಸ್ವಲ್ಪ ಗೋಧಿ ಕಡಿ ಇರ್ತದಲ್ಲ, ಅದೇ ಥರನೇ ಚೆನ್ನಾಗಿ ಆಗುತ್ತೆ ತಿನ್ನುವಾಗ, ಓಕೆ? ಟೇಸ್ಟ್ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ, ಮಕ್ಕಳಿಗೂ ಒಳ್ಳೆಯದು, ಹೆಲ್ತ್ಗೂ ತುಂಬ ಚೆನ್ನಾಗಾಗುತ್ತೆ, ಓಕೆನಾ? ಹೆಲ್ತ್ಗೂ ಡಯಟ್ ಫುಡ್ ಥರ ಇದು ಚೆನ್ನಾಗಾಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ಥರ ಬಂತು, ಯಾವ ಥರ ಆಗಿದೆ ರೆಸಿಪಿ ಅಂತ ಹೇಳ್ಕೊಂಡು. ಸೊ ನಿಮ್ಗೆಲ್ರಿಗೂ ಈ ಒಂದು ಸಿಂಪಲ್ ಆದ ರೆಸಿಪಿ ಇಷ್ಟ ಆಯ್ತು ಅನ್ಕೋತೀನಿ, ಓಕೆ? ಬೆಳಿಗ್ಗೆ ತಿಂಡಿ ಏನು ಮಾಡೋದಂತ ಯೋಚನೆ ಮಾಡುವ ಬದಲು ಈ ಥರ ಸಿಂಪಲ್ ಆದ ರೆಸಿಪಿ ಬೇಗ ಮಾಡ್ಬೋದು, ಓಕೆನಾ? ಮಕ್ಕಳಿಗೂ ಇಷ್ಟ ಆಗುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ, ಚೆನ್ನಾಗಾಗುತ್ತೆ ಫ್ರೆಂಡ್ಸ್, ಓಕೆ? ಇದೇ ಥರ ನನಗೆ ಸಪೋರ್ಟ್ ಮಾಡಿ. ಸೊ ಯಾರೆಲ್ಲ ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿದ್ದೀರಾ, ಅವ್ರಿಗೆಲ್ರಿಗೂ ನನ್ನ ಕಡೆಯಿಂದ ಧನ್ಯವಾದ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್, ಓಕೆನಾ? ಬಾಯ್ ಬಾಯ್.